ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇರುವುದು ಅಂತಂದರೆ, ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಎಲ್ಲ ಕೋರ್ಸ್ಗಳು 7 ಕೋರ್ಸಿನ ಎಲ್ಲ ವಿದ್ಯಾರ್ಥಿಗಳದ್ದು ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರದಲ್ಲಿ ಓದ್ತಿರುವಂಥ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ, ಈಗ ನೀವು ಎನ್ಯುವಲ್ ಎಕ್ಸಾಮಿಗೆ ತಯಾರಿ ಮಾಡ್ಕೊತಾ ಇದ್ದೀರಿ, ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ಏನಂತಂದರೆ, ಈಗಾಗಲೇ ನೀವು ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಿ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಬರ್ಬೋದು ಅಂತ. ಬಟ್ ಹೋದ ವರ್ಷದ ಲೆಕ್ಕಾಚಾರ ನೋಡೋದಾದರೆ ಈ ಹೊತ್ತಿಗೆ ಏನಾಗಿತ್ತು ಅಂತಂದರೆ, ಅಪ್ಲಿಕೇಶನ್ ಅಂದರೆ ಈ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಬೇಕು. ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ರಿಲೀಸ್ ಮಾಡೋದ್ರ ಜೊತೆಗೆ ಒಂದು ಟೆಂಟೇಟಿವ್ ಡೇಟ್ ಅಂತಂದರೆ ಒಂದು ಟೆಂಪರರಿ ದಿನಾಂಕವನ್ನು ಕೊಡ್ತಾರೆ, ಹೌದಾ. ಆದರೆ ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ, ಯಾಕೋ ಗೊತ್ತಿಲ್ಲ. ಮೇ ಬಿ ಎಕ್ಸಾಮ್ ದಿನಾಂಕ ವಿಸ್ತರಣೆ ಆಗ್ಬೋದು. ಬಟ್ ಆ್ಯಸ್ ಪರ್ ದ ಪ್ಯಾರಾಮೆಡಿಕಲ್ ಬೋರ್ಡಿನವರ ಪ್ರಕಾರ, ಓಕೆ, ಅವರ ಒಂದು ಏನು ಸ್ಕೆಡ್ಯೂಲ್ ಇದೆ, ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಯಾವಾಗ ಅವರು ಅಪ್ಲಿಕೇಶನ್ ಬಿಡಬಹುದು ಅನ್ನೋದನ್ನು ಅವರು ಮೆನ್ಷನ್ ಮಾಡಿದರೆ ಅದನ್ನು ನಮಗೆ ಓದಿ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್ ಎಕ್ಸಾಮ್ ಅಪ್ಡೇಟ್ಗಳಿರ್ಬೋದು ಮತ್ತು ರಿಸಲ್ಟ್ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಇದು ಪ್ಯಾರಾಮೆಡಿಕಲ್ ಬೋರ್ಡಿನ ಒಂದು ಕ್ಯಾಲೆಂಡರ್. ಓಕೆ, 2025-26 ಸಾಲಿನಲ್ಲಿ ಎಕ್ಸಾಮ್ ಯಾವಾಗ ಆಗುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಅಪ್ಲಿಕೇಶನ್ ಯಾವಾಗ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ಅಲ್ಲಿ ಕ್ಯಾಲೆಂಡರ್ ಇವೆಂಟನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಇವರ ಪ್ರಕಾರ ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಎಕ್ಸಾಮ್ ಸೆಕ್ಷನಲ್ಲಿ ಬಂದರೆ, ಓಕೆ, ಈ ಒಂದು ಸೆಕ್ಷನಲ್ಲಿ ನೋಡಿದರೆ, ಸೊ ನೋಡಿ, ಇಶ್ಯೂ ಆಫ್ ಎಕ್ಸಾಮ್ ನೋಟಿಫಿಕೇಷನ್. ಎಕ್ಸಾಮ್ ನೋಟಿಫಿಕೇಷನ್, ಆ್ಯನ್ಯುವಲ್ ಎಕ್ಸಾಮ್ ನೋಟಿಫಿಕೇಷನ್ ಇಶ್ಯೂ ಮಾಡುವಂಥ ಮಂತ್ ಯಾವುದು ಅಂತಂದರೆ ಅಕ್ಟೋಬರ್. ಅಂದರೆ ಈ ಮಂತಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಕ್ಸಾಮ್ ದಿನಾಂಕನೂ ಬರುತ್ತೆ, ಟೈಮ್ ಟೇಬಲ್ ಬರೋದಿಲ್ಲ, ಎಕ್ಸಾಮ್ ದಿನಾಂಕ ಬರುತ್ತೆ, ಪ್ಲಸ್ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಆಗುತ್ತೆ. ಎಕ್ಸಾಮ್ ಫಾರ್ಮ್ ರಿಲೀಸ್ ಆಗುತ್ತೆ ಅಕ್ಟೋಬರ್ ಮಂತಲ್ಲಿ, ಹೌದಾ. ಇದು ಆ್ಯನ್ಯುವಲ್ ಅಕ್ಟೋಬರ್ ಮಂತಲ್ಲಿ ಬರುತ್ತೆ. ಆಮೇಲೆ ಎಕ್ಸಾಮ್ ಯಾವಾಗುತ್ತೆ ಈ ಕಾಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ವಿತೌಟ್ ಫೈನು 1 ಅಕ್ಟೋಬರ್ ತನಕ ಇದೆ. ಸಾರಿ, ಇದು ಯಾವುದಪ್ಪ ಅಂತಂದರೆ ಅಕ್ಟೋಬರ್ ತನಕ ಕೊಟ್ಟಿದ್ದಾರೆ, 1 ಅಕ್ಟೋಬರ್ ವಿತೌಟ್ ಫೈನ್. ಬಟ್ ಈಗ ನೋಡಿದರೆ ತಾರೀಕು ನಮ್ಮದು ಇವತ್ತು 6, ನಾವು ವಿಡಿಯೋ ಮಾಡ್ತಾ ಇದ್ದೀನಿ 6ನೇ ತಾರೀಕು. ಬಟ್ ಇದರ ಪ್ರಕಾರ ಫೇಲ್ ಆಯ್ತು. ಈಗ ಇದರ ಪ್ರಕಾರ ಇಲ್ಲಿ ಏನಾಯಿತು, ದಿನಾಂಕ ವಿಸ್ತರಣೆ ಆಯಿತು. ವಿತ್ ಫೈನ್ ಜೊತೆಗೆ ಇಲ್ಲಿ 31 ಹೇಳಿದ್ದಾರೆ. 31 ಅಕ್ಟೋಬರ್ ತನಕ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ 31 ಅಕ್ಟೋಬರ್ ತನಕ ಟೈಮನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇನ್ನೂವರೆಗೆ ಅಪ್ಲಿಕೇಶನ್ ಫಾರ್ಮ್ ರಿಲೀಸೇ ಮಾಡಿಲ್ಲ. ಓಕೆ, ಆಮೇಲೆ ಇನ್ನೊಂದು ಬರೋಣ, ಇಲ್ಲಿ ಎಕ್ಸಾಮ್ ದಿನಾಂಕಗಳು ನೋಡಿ. ಆ್ಯನ್ಯುವಲ್ ಎಕ್ಸಾಮ್ ಯಾವಾಗುತ್ತೆ, ಇಲ್ಲಿ ನವಂಬರ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಒಂದು ಹೊಸ ಆದೇಶನ ಕೊಟ್ಟಿದ್ದಾರೆ, ನವಂಬರ್ ಅಥವಾ ಡಿಸೆಂಬರ್ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಇದರ ಪ್ರಿಡಕ್ಷನ್ ಮೇಲೆ ನಾನು ಹೇಳ್ಬೋದು. ಈಗ ನೋಡಿ, ಈಗಾಗಲೇ ಅಪ್ಲಿಕೇಶನ್ ಫಾರ್ಮ್ ಬರಬೇಕಿತ್ತು. ಅಪ್ಲಿಕೇಶನ್ ಫಾರ್ಮ್ ಎಷ್ಟು ಲೇಟ್ ಆಗುತ್ತೆ ಅಷ್ಟು ಲೇಟು ಎಕ್ಸಾಮ್ ಆಗುತ್ತೆ. ಉದಾಹರಣೆಗೆ ಈಗ ಈ ವಾರದಲ್ಲಿ ಏನಾದರೂ ಅಥವಾ ನಾಳೆ ನಾಡದಲ್ಲಿ ಏನಾದರೂ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಆದರೆ, ಸೊ ಎಕ್ಸಾಮ್ ನವಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಇರುತ್ತೆ. ಇನ್ ಕೇಸ್ ಆಫ್ ಮುಂದಿನ ವಾರ ಅಂದರೆ ಈ ತಿಂಗಳು 3ನೇ ವಾರನೋ ಅಥವಾ 4ನೇ ವಾರದಲ್ಲಿ ರಿಲೀಸ್ ಆದರೆ ನಿಮಗೆ ಡಿಸೆಂಬರಲ್ಲಿ ಎಕ್ಸಾಮ್ ಆಗುತ್ತೆ. ಅಂದರೆ ಟೋಟಲಾಗಿ ಹೇಳೋದಾದರೆ ಅಪ್ಲಿಕೇಶನ್ ರಿಲೀಸ್ ಆಗಿ 1.5 ತಿಂಗಳಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ರಿಲೀಸ್ ಆಗಿ ಅವತ್ತಿಂದ ಹಿಡಿದು 1.5 ತಿಂಗಳ ತನಕ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದರೆ 1.5 ತಿಂಗಳ ನಂತರ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು. ಹೀಗಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಬರುತ್ತೆ ಅಂತ ನಾವು ಬೋರ್ಡಿಗೆ ಕೇಳಿದ್ರು ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ, ನಾವು ಸ್ವಲ್ಪ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬ್ಯುಸಿ ಇದ್ದೀವಿ, ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಸೊ ನನ್ನ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದೇ ಹೇಳೋದೇನಂತಂದರೆ, ಎಕ್ಸಾಮ್ ಫಾರ್ಮು ಈ ವಾರದಲ್ಲಿ ಬಂದರೆ ನವಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಇರುತ್ತೆ. ಮುಂದಿನ ವಾರ ಏನಾದರೂ ಎಕ್ಸಾಮ್ ಫಾರ್ಮ್ ಬಂದರೆ ನಿಮ್ಮಗಳಿಗೆ ಡಿಸೆಂಬರಲ್ಲಿ ಎಕ್ಸಾಮ್ ಇರುತ್ತೆ.